ಧನುಸ್ಸು ರಾಶಿಯವರಿಗೆ ಮೇ ತಿಂಗಳಲ್ಲಿ ಹಣ ಮತ್ತು ಅದೃಷ್ಟ ಎರಡು ಬರುತ್ತೆ. ಆದರೆ ಒಂದು ಸಣ್ಣ ಘಟನೆ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ಆ ಸಮಸ್ಯೆ ಹೇಗೆ ಎದುರಿಸಬೇಕು ಮತ್ತು ಯಾವ ಸಮಸ್ಯೆ ಬರುತ್ತೆ ಅದನ್ನು ಹೇಗೆ ತಡಿಬೇಕು, ಅದಕ್ಕೆ ಪರಿಹಾರ ಏನು ಅಂತ ಸಂಪೂರ್ಣವಾಗಿ ಈ ಮೇ ತಿಂಗಳ ಒಂದು ಭವಿಷ್ಯದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಿ ಅಂತಂದರೆ, ನಾನು ಹೇಳುವಂತಹ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಕೇಳ್ಕೊಳ್ಳಿ, ಪರಿಹಾರವನ್ನು ಮಾಡಿಕೊಳ್ಳಿ. ಗೊತ್ತಾಯ್ತಲ್ಲ, ಇದು ವಿಶೇಷವಾದಂಥ ಒಂದು ಮಾಸ ಭವಿಷ್ಯ ಧನುರಾಶಿಯವ್ರದ್ದು. ಅದೇನಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ನೋಡಿ, ಧನುಸ್ಸು ರಾಶಿಯವರಿಗೆ ಏನು ಅಂತಂದರೆ ವಿಶೇಷವಾಗಿ ಸಂಪೂರ್ಣವಾದಂತಹ ಒಂದು ಚೈತನ್ಯ, ಶಕ್ತಿ, ದೈವಬಲ ಎಲ್ಲವೂ ಕೂಡ ಇದೆ. ಆದರೆ ಒಂದು ವಿಚಾರದಲ್ಲಿ ಅವರು ಎಡವು ಬಿಡ್ತಾರೆ. ಏನು ಅಂತ ನೋಡ್ತಾಯಿತ್ತಂದರೆ, ನೋಡಿ, ಈ ತಿಂಗಳಲ್ಲಿ ಆಗುವಂಥ ಒಂದು ಬೆಳವಣಿಗೆ ಜೀವನದ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀಳುತ್ತೆ. ಏನಂತಂದರೆ, ಹೊಸ ಅವಕಾಶಗಳು ನಿಮ್ಮ ಕಡೆಗೆ ಬರುತ್ತೆ. ಒಂದು ಹೊಸ ಆತ್ಮವಿಶ್ವಾಸ ನಿಮ್ಮ ಕಡೆಗೆ ಹೆಚ್ಚಾಗ್ತಾ ಬರುತ್ತೆ. ಆದರೆ ಸಂಬಂಧಿಕರಿಂದ ತೊಂದರೆ ಆಗುತ್ತೆ. ಗೊತ್ತಲ್ಲ, ಅದು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ತಿಂಗಳು ಧನುಸ್ಸು ರಾಶಿಯವರಿಗೆ ಏನು ಅಂತಂದರೆ, ಈಶಾನ್ಯ ದಿಕ್ಕು ತುಂಬ ಒಳ್ಳೆಯ ದಿಕ್ಕು. ಈಶಾನ್ಯಕ್ಕೆ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ, ಏನೇ ಶುಭ ಕಾರ್ಯ ಮಾಡೋ ಈಶಾನ್ಯ ದಿಕ್ಕಿಗೆ ನೀವು ಮುಖ ಮಾಡಿ ಅಥವಾ 4 ಹೆಜ್ಜೆ ಇಟ್ಟು ನೀವೇನೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇನ್ನು ಕೆಲಸದ ಮತ್ತು ವೃತ್ತಿಯಲ್ಲಿ ಹೇಗಿದೆ ಬಿಸ್ನೆಸ್ಸು ಮತ್ತು ಕೆಲಸದಲ್ಲಿ ಅಂತಂದರೆ, ಇವೇನು ಅಂತಂದರೆ ಹೊಸದನ್ನು ನೋಡ್ತೀರಾ. ಈಗ ಹಳೆಯದನ್ನು ಬಿಟ್ಟು ಹೊಸದ ವಿಚಾರಗಳನ್ನು ನೋಡ್ತೀರಾ, ಹೊಸ ವಿಚಾರದ ಕಡೆ ಗಮನ ಕೊಡ್ತೀರಾ, ಮತ್ತು ನೀವು ಹೊಸದಾಗಿ ಟ್ರೈ ಮಾಡಿ ಸಕ್ಸಸ್ ಆಗ್ತೀರಾ. ಅದಕ್ಕೆ ಜನಮನ್ನಣೆ ಸಿಗ್ತಾ ಹೋಗುತ್ತೆ. ನೀವು ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾದ್ರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡು ಬಂದುಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ, ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು. ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ, ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಏನೋ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಆ ದಾರಿ ಸುಗಮವಾಗುತ್ತೆ, ಹೊಸ ದಾರಿ ಅಲ್ಲ, ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಜೊತೆಗೆ ಹಣಕಾಸಿನಲ್ಲಿ ಹೇಗಿದೆ ಅಂತ ನೋಡಿದ್ರೆ, ಹಣಕಾಸಿನಲ್ಲಿ ವಿಶೇಷವಾದಂಥ ಒಂದು ಧನಲಾಭ ಆಗ್ತಾ ಬರುತ್ತೆ. ಆದಾಯ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಆದರೆ ನೀವೇನು ಮಾಡಿ, ಸರಿಯಾದಂಥ ಒಂದು ಪ್ಲ್ಯಾನನ್ನು ಮಾಡಬೇಕು. ಯಾವ ರೀತಿ ಬರಬೇಕು, ಏನು ಮಾಡಬೇಕು ಅಂತಂದು ಪ್ಲ್ಯಾನ್ ಮಾಡ್ತು ಅಂದರೆ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅನಾವಶ್ಯಕವಾದಂಥ ಒಂದು ಖರ್ಚು ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ಖರ್ಚು ಜಾಸ್ತಿ ಆಗಬಾರದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಪಾಯಸವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಕುಟುಂಬದಲ್ಲಿ ಹೇಗಿದೆ ಅಂತಂದರೆ, ಸಂಬಂಧಿಕರಿಂದ ತೊಂದರೆ ಬರುತ್ತೆ. ಜೊತೆಗೆ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ವೈಮನಸ್ಯಗಳು ಆಗ್ತಾ ಬರುತ್ತೆ. ಸಣ್ಣ ವಿಚಾರಕ್ಕೆ ಜಗಳಗಳಾಗ್ತಾ ಬರುತ್ತೆ. ಕುಟುಂಬದವರ ಒಂದು ವಿಶೇಷವಾದಂಥ ಒಂದು ಬೆಂಬಲ ಇದ್ದೇ ಇರುತ್ತೆ. ಮತ್ತು
ಪರಸ್ಪರ ನಂಬಿಕೆ ಅನ್ನುವಂಥದ್ದು ಇರುತ್ತೆ. ಸ್ವಲ್ಪ ವೈಮನಸ್ಸು ಬಿಡ್ತು ಅಂದರೆ ತುಂಬ ಚೆನ್ನಾಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ ದೇವರಿಗೆ ದಾಸವಾಳದ ಹೂವನ್ನು ನೀವು ಧರಿಸಿ ಸಂಕಲ್ಪ ಮಾಡ್ತು ಅಂತ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತ ಅದು ತಿಂಗಳಲ್ಲಿ ಒಂದು ದಿನ ಖಂಡಿತವಾಗ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಂಥ ಜವರಗಳು ಆಗಲ್ಲ. ಮನಸ್ಸಿಗೆ ಈ ತಿಂಗಳು ಹೇಗಿದೆ, ಅಗ್ರವಾಗಿರುತ್ತೆ, ಚೆನ್ನಾಗಿರ್ತೀರ, ನೆಮ್ಮದಿಯಾಗಿರ್ತೀರ, ಖುಷಿಯಾಗಿರ್ತೀರ, ಸಂತೋಷದ ಒಂದು ಘಟನೆಗಳು ನಡೀತಾ ಹೋಗುತ್ತೆ. ಪ್ರಯಾಣದಲ್ಲಿ ವಿಶೇಷವಾದಂತಹ ಒಂದು ಖುಷಿ ಆನಂದ ಸಿಗುತ್ತೆ. ಪ್ರಯಾಣವನ್ನು ಬೆಳೆಸ್ತೀರ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಹೊಸ ಸಂಬಂಧಗಳು ಪ್ರಾರಂಭ ಆಗ್ತಾ ಬರುತ್ತೆ ಗೊತ್ತಲ್ಲ. ಪ್ರಾಮಾಣಿಕತನ ಅನ್ನುವಂಥದ್ದು ನಿಮ್ಮಲ್ಲಿರೋದ್ರಿಂದ ಅದು ನಿಮ್ಮನ್ನು ಕಾಪಾಡ್ತಾ ಬರುತ್ತೆ. ದೇಹದಲ್ಲಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಯಾವುದಕ್ಕೆ ಸಮಸ್ಯೆಗಳಾಗುತ್ತೆ ಅಂತಂದರೆ ಮೇಯ್ನಾಗಿ ನಿಮಗೆ ಸೊಂಟದ ಕೆಳಗಡೆ ಇರುವಂತಹ ಒಂದು ನರ, ಈ ಸಯಾಟಿಕಾ ಪ್ರಾಬ್ಲಮ್ ಆಗಿರ್ಬೋದು, ಮಂಡಿ ನೋವಾಗಿರ್ಬೋದು. ಸೊಂಟದ ಕೆಳಗಡೆ ಯಾವ ಭಾಗಗಳಿದ್ದಾವೆ ಅಂತಂದರೆ ತೊಡೆಯ ಭಾಗ, ಮಂಡಿಯ ಭಾಗ, ಇಮ್ಡಿಯ ಭಾಗ, ಇಲ್ಲಿ ಈ ಒಂದು ಜಾಗದಲ್ಲಿ ನೋವು ಕಾಣಿಸ್ಕೊಳ್ಳೋಂಥ ಒಂದು ಚಾನ್ಸಸ್ ಇರುತ್ತೆ. ಮತ್ತು ವಿಶೇಷವಾಗಿ ತೊಂದರೆ ಏನಾಗುತ್ತೆ ಅಂತಂದರೆ ಹೊಟ್ಟೆ ನೋವು ಬರುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು, ಹೊಟ್ಟೆ ನೋವು ಬರುವಂಥದ್ದು ಇದು ಒಂದು ಕಾಣಿಸ್ಕೊಳ್ಳೋದು. ಅದು ಬಿಟ್ಟು ಇನ್ನೇನು ನಿಮಗೆ ಸಮಸ್ಯೆ ಆಗೋಲ್ಲ. ಅದಕ್ಕೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಂದರೆ ತುಪ್ಪದ ದೀಪವನ್ನು ನೀವು ಹಚ್ಚಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಶತ್ರುಗಳು ಈ ಸರಿ ಏನಾಗುತ್ತೆ ಅಂತಂದರೆ ಕಡಿಮೆ ಆಗ್ತಾರೆ. ಶತ್ರುಗಳ ಒಂದು ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ. ವಿರೋಧಿಗಳು ಕೂಡ ಈ ತಿಂಗಳು ನಿಮಗೆ ಹೆಚ್ಚು ತೊಂದರೆಯನ್ನು ಕೊಡುವುದಿಲ್ಲ. ನಿಮ್ಮ ದಾರಿಗೆ ಯಾರೂ ಕೂಡ ಅಡ್ಡ ಬರೋದಿಲ್ಲ. ನೀವು ಸುರಕ್ಷಿತವಾಗಿರ್ತೀರ. ಧೈರ್ಯದಿಂದ ಇತ್ತು ಅಂತಂದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ. ಈ ತಿಂಗಳು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಪರ್ಸೆಂಟ್ ಚೆನ್ನಾಗಿರುತ್ತೆ ಅಂದರೆ 70% ನಿಮ್ಗೆ ತುಂಬ ಚೆನ್ನಾಗಿದೆ, 30% ಸಾಧಾರಣವಾಗಿರುತ್ತೆ ಹೌದಲ್ಲ. ಇನ್ನೂ ಒಂದು 40% ಚಾಲೆಂಜನ್ನು ಎದುರಿಸಬೇಕಾಗುತ್ತೆ ನೀವು ಗೊತ್ತಲ್ಲ. ಸಂಬಂಧಿಕರಿಂದ ತೊಂದರೆ ಆಗುತ್ತೆ. ನೀವು ಆಡಿದ ಒಂದು ಸಣ್ಣ ತಪ್ಪು ಮಾತು, ನೀವು ಹೊಗಳಕ್ಕೆ ಹೋಗಿರ್ತೀರೋ ಅಥವಾ ನಿಮ್ಮ ಬಗ್ಗೆ ನೀವು ತೋರಿಸ್ಕೊಳಕ್ಕೆ ಹೋಗ್ತಿರೋ ಆ ಒಂದು ಮಾತು ನಿಮಗೆ ಅಂದರೆ ಸಂಬಂಧಿಕರು ಅದನ್ನು ಹಿಡ್ಕೊಂಡು ಅದನ್ನು ಬೇರೆಯವರಿಗೆ ಸ್ಪ್ರೆಡ್ ಮಾಡೋವಂಥದ್ದು, ಬೇರೆಯವ್ರಿಗೆ ಹೇಳೋವಂಥದ್ದು, ಚುಚ್ಚು ಮಾಡೋವಂಥದ್ದು, ಮನೆಯವರೇ ತೊಂದರೆ ಕೊಡುವಂಥದ್ದು, ಮನೆಯವ್ರಿಗೆ ಇಲ್ಲದೆ ಸಲ್ದಿದ್ದಲ್ಲಿ ನೋಡು ಹಿಂಗೆ ಗಂಡ ಹಂಗೆ ಮಾಡ್ಬಿಟ್ಟು ಹೆಂಡ್ತಿ ಹಿಂಗೆ ಮಾಡೋದು, ಈ ಥರ ಹೇಳೋದು, ಸರಿನಾ ಅಂತ ಹೇಳೋದು, ಇದೆಲ್ಲ ತೊಂದರೆಗಳು ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಸಂಬಂಧಿಕರಂತ ಹಗುರವಾಗಿ ಮಾತಾಡೋಕ್ಕೆ ಹೋಗ್ಬೇಡಿ. ಅವ್ರ ಜೊತೆ ಯಾವುದೇ ರೀತಿಯಂಥ ರಹಸ್ಯಮಯವಾದಂಥ ಒಂದು ವಿಚಾರ ಸೀಕ್ರೆಟನ್ನು ಹೇಳ್ಕೊಳಕ್ಕೆ ಹೋಗಬೇಡಿ. ಮತ್ತೆಲ್ಲ ಶತ್ರು ಬಾಧೆ ಕಡಿಮೆ ಆಗುತ್ತೆ. ರಿಲೇಟಿವ್ಸು ತುಂಬ ಕ್ಲೋಸ್ ಆಗಿರೋ ತೊಂದರೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಂದರೆ ನಿಮಗೆ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ. ಅದೃಷ್ಟದ ಒಂದು ಯಾವ್ದಾರು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ. ಹಸಿರು ಬಣ್ಣದ ಬಟ್ಟೆಯನ್ನು ಆದಷ್ಟು ಕಡಿಮೆ ಮಾಡಿ ಹಾಕಲೇಬೇಡಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಗೊತ್ತಲ್ಲ. ಮತ್ತು ಈ ಮುನ್ನೆಚ್ಚರಿಕೆ ಕ್ರಮಗಳು ಯಾವುದು ಅಂತಂದರೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಗೊತ್ತಲ್ಲ. ಮತ್ತು ಈ
ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಒಂದು 4-5 ಜನರ ಒಂದು ಮಾತನ್ನು ಕೇಳಿ ಆಮೇಲೆ ತೊಗೊಳ್ಳಿ, ಮತ್ತು ಯೋಚನೆ ಮಾಡಿ ತೊಗೊಳ್ಳಿ. ಮಾತಿನಿಂದ ನಿಮ್ಮ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋತೀರಾ ಒಂದು ತಿಂಗಳು. ಅದಕ್ಕೋಸ್ಕರ ರಿಲೇಷನ್ ಎಷ್ಟು ಬೇಕು ಅಷ್ಟೇ ಮಾಡಿ, ಹಾಯ್ ಹಲೋ, ಜಾಸ್ತಿ ವಿಚಾರ ಕೊರಿಯೋದು, ಜಾಸ್ತಿ ಮಾತಾಡೋದು, ನಿಮ್ಮ ಬಗ್ಗೆ ಹೇಳ್ಕೊಳ್ಳೋಂಥದ್ದು, ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಹೇಳೋಂಥದ್ದು, ಅಥವಾ ನೀವು ಏನು ಮಾಡಿದ್ರು ಹಾವು ಕೂಡ, ಹಗ್ಗನೂ ಕೂಡ ಹಾವಾಗ್ಬಿಡ್ತದೆ ಅದಲ್ಲ, ಆ ರೀತಿಯಿಂದ ಆಗುತ್ತೆ. ಈ ಸಮಯದ ಕಡೆ ಒಂದು ಗಮನ ಕೊಡುತ್ತಾ ಹೋಗಿ. ನೀವು ಇನ್ನೆಂತಂದರೆ ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮವಿಶ್ವಾಸನ ಕಳ್ಕೊಳ್ಳೋಕೆ ಹೋಗ್ಬೇಡಿ, ಭಯ ಪಡೋಕೆ ಹೋಗ್ಬೇಡಿ. ನೀವೇನಾದ್ರು ಭಯ ಪಡ್ತು ಅಂತಂದರೆ ನಾನಾ ರೀತಿಯಂಥ ಒಂದು ಘಟನೆಗಳು ನಡೀತಾ ಹೋಗುತ್ತೆ. ಭಯ ಪಡ್ತು ಅಂದರೆ ಮತ್ತು ವಾಹನಗಳು ಅಪಘಾತಗಳಾಗುವಂಥ ಒಂದು ಚಾನ್ಸಸ್ ಇರುತ್ತೆ. ತುಂಬ ಕೋಲ್ಡ್ ಇರೋ ಕಡೆ, ಈ ಬೇಸಿಗೆ ಇದೆ, ಕೋಲ್ಡ್ ಇರೋ ಕಡೆ ನೀವು ಹೋಗೋಕೆ ಹೋಗ್ಬೇಡಿ. ಅಥವಾ ಅತಿಯಾದ ಫ್ರಿಡ್ಜ್ ವಾಟರ್ ಕುಡಿಯುವಂಥದ್ದು, ಅಥವಾ ಎಲ್ಲೋ ಒಂದು ಕೋಲ್ಡ್ ಇರೋ ಕಡೆ ಹೋಗುವಂಥದ್ದು. ಈಗೆಲ್ಲ ಟೂರ್ಗೆಲ್ಲ ಹೋಗ್ತಾರೆ ಕಾಶ್ಮೀರ, ಸ್ವಲ್ಪ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ, ಗೊತ್ತಲ್ಲ. ಮತ್ತು ಯಾವುದು ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗೋಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ತುಂಬ ಒಳ್ಳೆಯ ಸಂಖ್ಯೆ ಅಂತ, ಅದೃಷ್ಟದ ಸಂಖ್ಯೆ ಈ ತಿಂಗಳು ಅಂದರೆ 4 ಶುಭ ಸಂಖ್ಯೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ತಂದ್ರೆ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಕುಂಕುಮವನ್ನು ದಾನ ಕೊಡಿ, 1/4 kg, ಅರ್ಧ kg, ಇಷ್ಟ ನಿಮಗೆ ದಾನ ಶಕ್ತಿ ದೇವರಿಗೆ, ಹೆಣ್ಣು ದೇವರಿಗೆ ದಾನ ಕೊಡಿ. ಮತ್ತು ಓಂ ಧುಮ್ ದುರ್ಗಾಯ ನಮಃ ಅಂತ ಜಪ ಮಾಡ್ಕೊಳ್ಳಿ ಪ್ರತಿನಿತ್ಯ 21 ಸಲ. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಮತ್ತು ವೃದ್ಧರಿಗೆ ನೀವು ಏನಾರು ವಸ್ತ್ರದಾನ ಅಥವಾ ಅನ್ನದಾನ ಏನು ಮಾಡಿದ್ರು ಕೂಡ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥದ್ದು. ಮತ್ತು ಈ ಧನುಸ್ಸು ರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂದರೆ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ. ಮತ್ತು ಈ ಒಂದು ಧನುಸ್ಸು ರಾಶಿಯವರ ಒಂದು ಮಾಸ ಭವಿಷ್ಯ ಅಂತಲ್ಲ, ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ